ನಿನ್ನೆಯಿಂದ ಹೊತ್ತಿಕೊಂಡ ಶೂಟೌಟ್ ಕಿಚ್ಚು ಇವತ್ತು ಇಡೀ ದಿನ ಧಗಧಗಿಸಿದೆ. ನೂರಾರು ಜನರ ಆಕ್ರೋಶಕ್ಕೆ ಸರ್ಕಾರ ಕೂಡ ಶೇಕ್ ಆಗಿ ಹೋಗಿದೆ. ಶೂಟೌಟ್ ಪ್ರಕರಣದ ಸುತ್ತ ಹತ್ತಾರು ಅನುಮಾನಗಳು ಹುಟ್ಕೊಳ್ತಾ ಇದ್ದು ಬಿಜೆಪಿ ನಾಯಕರಿಗೆ ಇದೇ ಬ್ರಹ್ಮಾಸ್ತ್ರವಾಗಿದೆ. ಅವರು ಬಂದೂಕ ಸೀಸ್ ಆಗಿದೆ. ಏನೋ ಒಂದು ರೀತಿ ಗೊಂದಲ ಕಾಡ್ತಾ ಇದೆ. ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೀವಿ, ತಕ್ಕತರ ಸಹ. ಚಾಮರಾಜನಗರ ಜಿಲ್ಲೆಯ ಹನೂರು ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಿನ್ನೆಯಿಂದ ಹೊತ್ಕೊಂಡ ಶೂಟೌಟ್ ಕಿಚ್ಚು ಇವತ್ತು ಇಡೀ ದಿನ ಧಗಧಗಿಸಿದೆ. ಮೂವರ ಹೆಣ ಉರುಳುತ್ತಿದ್ದಂತೆ ಊರಿಗೆ ಊರೇ ಸಿಡಿದೆದ್ದಿದೆ. ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದು ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಒಂದು ಕಡೆ ಪೊಲೀಸ್ ಠಾಣೆ ಮುಂದೆ ಹಂಗಾಮ ನಡೆದ್ರೆ ಅತ್ತ ಶವಾಗಾರದ ಮುಂದೆ ಸಹಿ ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ರು. ಇದೆಲ್ಲದರ ಮಧ್ಯೆ ರಾಜಕೀಯ ಕೆಸರೆರಚಾಟವೂ ಜೋರಾಗಿದೆ. ಮೂವರ ಶೂಟೌಟ್ ಪ್ರಕರಣವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಮೂವರ ಶೂಟೌಟ್ ಭುಗಿಲೆದ್ದ ಪ್ರೊಟೆಸ್ಟ್, ರಸ್ತೆ ತಡೆ, 2 ಕೋಟಿಗೆ ಪಟ್ಟು, ಸರ್ಕಾರಕ್ಕೆ ಟೆನ್ಷನ್. ಮೂವರ ಶೂಟೌಟ್ ಪ್ರಕರಣದ ಸುತ್ತ ಹತ್ತಾರು ಅನುಮಾನಗಳು ಹುಟ್ಕೊಂಡಿವೆ. ಪೊಲೀಸರು ಹಾಗೂ ಸರ್ಕಾರ ಬೇಟೆಗಾರರು ಅಂತ ಸಮಜಾಯಿಷಿ ಕೊಡುತ್ತಿದೆ. ಆದರೆ ತಮ್ಮವರನ್ನ ಕಳ್ಕೊಂಡ ಕುಟುಂಬಸ್ಥರು ಮಾತ್ರ ನಾವು ರೈತರು ಸ್ವಾಮಿ ಅಂತ ಕಣ್ಣೀರಿಡುತ್ತಿದ್ದಾರೆ. ಹೀಗಾಗಿಯೇ ಇವತ್ತು ಬೆಳಗಾಗ್ತಿದ್ದಂತೆಯೇ ಮತ್ತೆ ಪ್ರತಿಭಟನೆಗಳು ಶುರುವಾದವು. ಹನೂರು ಪೊಲೀಸ್ ಠಾಣೆ ಮುಂದೆ ಹಂಗಾಮವೇ ನಡೆದೋಯ್ತು. ವಾಹನಗಳನ್ನ ಅಡ್ಡ ಹಾಕಿದ ಜನ ರಸ್ತೆಯಲ್ಲೇ ನಿಂತು ನಿಗಿನಿಗಿ ಕೆಂಡ ಕಾರ್ತಿದ್ದರು. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರ ಮೇಲೂ ಮುಗಿಬಿದ್ರು. ತಳ್ಳಾಟ ನೂಕಾಟ ನಡೆಯುತ್ತಿದ್ದಂತೆ ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೂ ಹಲ್ಲೆ ಮಾಡಿದ್ರು. ಶೂಟೌಟ್ನಲ್ಲಿ ಮೃತಪಟ್ಟಿದ್ದ ಮೂವರ ಮೃತದೇಹಗಳನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ನೂರಾರು ಮಂದಿ ಅಲ್ಲಿಗೂ ಲಗ್ಗೆ ಇಟ್ಟಿದ್ರು. ನಮ್ಮ ಬೇಡಿಕೆಗೆ ಸರ್ಕಾರ ಒಪ್ಪಿಕೊಳ್ಳುವವರೆಗೂ ಸಹಿ ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ರು. ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸೋದು ಬೇಡ, ನ್ಯಾಯಾಂಗ ತನಿಖೆ ಆಗಬೇಕು, ಮೃತರ ಕುಟುಂಬಕ್ಕೆ ತಲಾ 2 ಕೋಟಿ ರೂಪಾಯಿ ನೀಡಬೇಕು, ಅಲ್ಲದೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಪಟ್ಟು ಹಿಡಿದಿದ್ರು. ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಅವ್ರನ್ನ ಇನ್ನೂ ಅರೆಸ್ಟ್ ನೆನ್ನೆ ಇದು ಆಗಿದೆ, ಇದು FIR ಆಗಿದೆ, ಇನ್ನೂ ಅರೆಸ್ಟ್ ಮಾಡಿಲ್ಲ. ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಅಲ್ಲಿ ಅವ್ರು ನಮ್ಮ ಮುಂದೆ ಕಣ್ಮುಂದೆನೇ ಅವ್ರು ಅರೆಸ್ಟ್ ಮಾಡಬೇಕು. ಅವ್ರನ್ನ ಸಾಯಿಸಬೇಕು, ಅವ್ರನ್ನೇ ಇಲ್ಲ ತೂಕ ಆರ್ಡ್ರ್ ಕೊಡಬೇಕು ಅವರಿಗೆ. ಯಾಕೆ ನಮ್ಮ ಮಗನೇ ಸಾಯಿಸಬೇಕು? ಏನು ತಪ್ಪು ಮಾಡ್ದ? ಯಾವಾಗ ಪ್ರತಿಭಟನೆ ಕಿಚ್ಚು ಜೋರಾಯಿತು, ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿದೆ. ಕೊಳ್ಳೇಗಾಲ ಎಸಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು 7 ದಿನಗಳಲ್ಲಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಡಿಸಿ ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಅನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖಾ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ. ಈಗ ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ವಿಲ್ ಸೆಂಡ್ ಅ ರಿಪೋರ್ಟ್ ಟು ಡಿಸಿ ಮೇಡಮ್. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗತ್ತೆ. ಆ ಎನ್ಕ್ವೈರಿ ರಿಪೋರ್ಟ್ ನಾನು ಡಿಸಿ ಮೇಡಮ್ಗೆ ಕಳಿಸ್ತೀನಿ. ವಿಲ್ ಹ್ಯಾವ್ ಟು ವೇಟ್ ಫಾರ್ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇನ್ಕ್ವೆಸ್ಟ್ ರಿಪೋರ್ಟ್ ಎಲ್ಲ ರಿಪೋರ್ಟ್ಗೆ ವೇಟ್ ಮಾಡಬೇಕು. ಆದ ನಂತರ ಎನ್ಕ್ವೈರಿ ವಿಲ್ ಬಿ ಕಂಪ್ಲೀಟೆಡ್. ಅಧಿವೇಶನ ನಡೆಯುತ್ತಿರೋ ಹೊತ್ತಲ್ಲೇ ಮೂವರ ಹೆಣ ಉರುಳಿರೋದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿ ಮೃತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಸರ್ಕಾರದಿಂದ ತಲಾ 5 ಲಕ್ಷ ನೀಡಿದ್ರೆ ಹನೂರು ಶಾಸಕ ಎಂ ಮಂಜುನಾಥ್ 10 ಲಕ್ಷ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಇದಕ್ಕೊಪ್ಪದ ಕುಟುಂಬಸ್ಥರು ಅಧಿಕಾರಿಗಳನ್ನ ಶೂಟ್ ಮಾಡಿ ಆಗ ನಾವೇ 1 ಕೋಟಿ ಪರಿಹಾರ ಕೊಡ್ತೀವಿ, ಅದನ್ನ ಅವರ ಕುಟುಂಬಸ್ಥರು ತಗೊಳ್ತಾರಾ ಅಂತ ಕಿಡಿಕಾರಿದ್ದಾರೆ. ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ಉಳಿದಂಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತಾ ಇದ್ದೀನಿ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಹಳ ಆ ಕೆಲಸ ನಾನು ಏನ್ ಮಾಡಿದ್ದೀನಿ ನನ್ನೊಬ್ಬನಿಗೆ ಗೊತ್ತು. ಸೊ ಆ ಕೆಲಸ ಆಗ್ತಾ ಇದೆ. ಸೊ ಯಾಕೆಂದ್ರೆ ಅವರ ಒಂದು 5 ಲಕ್ಷ ರೂಪಾಯಿ ಮಾತ್ರ ಘೋಷಣೆ ಆಗಿದೆ. ಉಳಿದಂಥದ್ದು ಸಿಎಂ ಜಿಲ್ಲಾಧಿಕಾರಿಗಳು ಕೊಡ್ತಾರೆ. ಈಗ 6 ಲಕ್ಷ ಕೊಡ್ತೀನಿ, ಬಾಡಿ ತಕೊಳ್ಳಿ ಅಂತ ಹೇಳವರ ಫಾರೆಸ್ಟ್ ಅವರು, ಇವ್ರ ಆಫೀಸ್ ಅವರು, ಪೊಲೀಸರು ಹೇಳ್ತಾರೆ. ಈಗ ಆ ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೀವಿ, ತಕ್ಕತರ ಸರ್. ಎಷ್ಟು ಕೋಟಿ ಕೊಟ್ರೆ ಜನ ಬರ್ತಾರ ಸರ್? ನಮ್ ತಮ್ಮ ಬರ್ತಾನ? ಅವ್ರನ್ನ ಸಾಯಿಸೋಣ ನಾವು.
ಯಾವ ಅಧಿಕಾರಿಗಳು ಇಷ್ಟವರೆಗೆ ಯಾರು ಒಂದು ಇದು ಮಾಡಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕು. ಹೆಂಗೆ ನಮ್ಮ ಹುಡುಗ ಶಿಕ್ಷೆ ಕೊಟ್ರೋ ಆ ರೀತಿ ಅವ್ರನ್ನ ಶಿಕ್ಷೆ ಕೊಡ್ಲೇಬೇಕು. ಆ ಫಾರೆಸ್ಟ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲೇಬೇಕು. ಭರವಸೆ ನೀಡಿದ ಸರ್ಕಾರ, ಪ್ರತಿಭಟನೆ ಕೈಬಿಟ್ಟ ಜನ. ಮಧ್ಯಾಹ್ನದವರೆಗೂ ಶೂಟೌಟ್ ಕಿಚ್ಚು ಹೊತ್ತಿ ಉರಿಯುತ್ತಿತ್ತು. ಕ್ಷಣ ಕ್ಷಣಕ್ಕೂ ಜೋರಾಗೋ ಮುನ್ಸೂಚನೆಯನ್ನೇ ನೀಡುತ್ತಿತ್ತು. ಹೀಗಾಗಿ ಸಂಧಾನ ನಡೆಸಿದ ಶಾಸಕರು, ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೃತರ ಸಂಬಂಧಿಕ ಸೆಲ್ವಂ, ನಮ್ಮ 5 ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ತಗೊಳ್ತೀವಿ ಎಂದಿದ್ದಾರೆ. ಹೀಗಾಗಿ ಮೃತದೇಹಗಳನ್ನು ಪಡೀತೀವಿ ಎಂದರು. ಕುಟುಂಬದ ನೊಂದ ಕುಟುಂಬದ ಜೊತೆಗೆ ನಾವು ಇದ್ದೇವೆ, ಸದಾಕಾಲ ಇರ್ತೇವೆ. ನಮ್ಮಿಂದ ಏನು ಮಾಡಬೇಕೋ ಅದನ್ನು ಕುಟುಂಬಕ್ಕೆ ನಾವು ನಮ್ಮ ಒಂದು ಕಾನೂನು ನಮ್ಮ ಇತಿಮಿತಿ ಒಳಗಡೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನಾವು ಮಾಡುತ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯೆ ಶೂಟೌಟ್ನಲ್ಲಿ ಗಾಯಗೊಂಡಿದ್ದ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ನಿನ್ನೆ ಮೈಸೂರಿನ ನಾರಾಯಣ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಮಾ ದಾಸ್ನನ್ನ ವಿಚಾರಣೆ ನಡೆಸಿ ಡಿಸ್ಚಾರ್ಜ್ ಮಾಡಿದ್ರು. ಇದಾದ ಬಳಿಕ ಈತ ಎಲ್ಲಿ ಹೋದ ಅನ್ನೋದರ ಸುಳಿವೇ ಸಿಗ್ತಿಲ್ಲ. ಹೀಗಾಗಿ 10 ಅನುಮಾನ ಮೂಡಿಸ್ತಿದ್ದು, ಸಚಿವರ ಭೇಟಿ ಬಳಿಕ ಏಕಾಏಕಿ ಡಿಸ್ಚಾರ್ಜ್ ಮಾಡಿದ್ಯಾಕೆ, ಈಗ ದಿಢೀರ್ ನಾಪತ್ತೆ ಆಗಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಶೂಟೌಟ್ ಪ್ರಕರಣದ ಬೆಂಕಿಯೇನೋ ಆರಿದೆ. ಮೃತರ ಕುಟುಂಬಸ್ಥರ ಪ್ರತಿಭಟನೆಯೂ ತಣ್ಣಗಾಗಿದೆ. ಆದರೆ ರಾಜಕೀಯ ಕಿಚ್ಚು ಮಾತ್ರ ಆರ್ತಿಲ್ಲ. ಇದೇ ವಿಷಯ ನಾಳೆ ಸದನದಲ್ಲೂ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಡಿಕೆ ಶಿವಕುಮಾರ್, ಮೃತಪಟ್ಟವರ ಬಳಿ 2 ಚೀಲ ಮಾಂಸ ಸಿಕ್ಕಿದೆ, ಅಲ್ಲದೆ ಬಂದೂಕು ಕೂಡ ಪತ್ತೆಯಾಗಿದೆ ಎಂದಿದ್ದಾರೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಆರ್ ಅಶೋಕ್, ಅರಣ್ಯ ಇಲಾಖೆ ಹಾಗೂ ಕುಟುಂಬಸ್ಥರ ಹೇಳಿಕೆಗಳು ತಾಳೆಯಾಗುತ್ತಿಲ್ಲ. 3 ಗುಂಡು ಹಾರಿಸುವ ಅಗತ್ಯತೆ ಆದರೂ ಏನಿತ್ತು? ನ್ಯಾಯಾಂಗ ತನಿಖೆಗೆ ವಹಿಸಿದ್ರೆ ಸತ್ಯ ಹೊರಬರುತ್ತೆ ಅಂತ ಕಿಡಿಕಾರಿದ್ದಾರೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಶನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಬಹಳ ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗೋವರೆಗೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕರ್ತವ್ಯದಿಂದ ಮುಕ್ತಿಗೊಳಿಸಬೇಕು. ಒಟ್ನಲ್ಲಿ 3 ಶೂಟೌಟ್ ಪ್ರಕರಣ 10 ಅನುಮಾನ ಹುಟ್ಟು ಹಾಕಿದ್ದು, ಪ್ರತಿಭಟನೆಯೇನೋ ತಣ್ಣಗಾಗಿದೆ. ಆದರೆ ನಿಜಕ್ಕೂ ಆಗಿದ್ದೇನು ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕು. ಚಾಮರಾಜನಗರದಿಂದ ಎಸ್ಎಂ ನಂದೀಶ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು.